श्रीगुरुभ्यो नमः। हरिः ओम्। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुति स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे नवसूत्रात्मकेऽस्मिन् एकोनत्रिंशत्तमे लिंगभूयस्त्वाधिकरणे एकोनत्रिंशत्तमे लिंगभूयस्त्वाधिकरणे तस्मिन् अधिकरणे उपनिबद्धेषु नवसूत्रेषु इदानीं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुश्चत्वारिंशं सूत्रम्। पादादितः चतुश्चत्वारिंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुश्चत्वारिंशं सूत्रं भाष्यं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम विमथ्य वेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं हि यैः पुरा। नमो गुरुभ्यः शङ्करदेशिकेभ्यः। ॐ विमथ्य वेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं ह्ययैः पुरा। नमो गुरुभ्यः शङ्करदेशिकेभ्यः। नमो गुरुभ्यः शङ्करदेशिकेभ्यः। अथ श्रीमच्छङ्करभगवतः कृतौ शारीरकमीमांसा भाष्ये तृतीये साधनाध्याये तृतीये पादे नवसूत्रात्मकम् एकोनत्रिंशं
ಲಿಂಗಭೂಯಸ್ತ್ವಾಧಿಕರಣಂ. ಓಂ ಲಿಂಗಭೂಯಸ್ತ್ವಾತ್ ತದ್ಧಿಬಲೀಯಸ್ತದಪಿ. ಓಂ ಪೂರ್ವವಿಕಲ್ಪ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್. ಓಂ ಅತಿರೇಷಾಚ್ಚ. ಓಂ ವಿದ್ಯೈವ ತು ನಿರ್ಧಾರಣಾತ್. ಓಂ ದರ್ಶನಾಚ್ಚ. ಓಂ ಶ್ರುತ್ಯಾದಿಬಲೀಯಸ್ತ್ವಾಚ್ಚ ನ ಬಾಧಃ. ಓಂ ಅನುಬಂಧಾದಿಭ್ಯಃ ಪ್ರಜ್ಞಾಂತರ ಪೃಥಕ್ತವದೃಷ್ಟಶ್ಚ ತದುಕ್ತಂ. ಓಂ ನ ಸಾಮಾನ್ಯಾದಪ್ಯುಪಲಬ್ಧೇರ್ಮೃತ್ಯುವನ್ನ ಹಿ ಲೋಕಾಪತ್ತಿಃ. ಓಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ತ್ವಾತ್ವನುಬಂಧಃ. ಇಮಾನಿ ತಾನಿ ನವಸೂತ್ರಾಣಿ ಅಸ್ಮಿನ್ ಲಿಂಗಭೂಯಸ್ವಾಧಿಕರಣೆ ಉಪನಿಬದ್ಧಾನಿ ಭಗವತಾ ಆಚಾರ್ಯೇಣ ಬಾದರಾಯಣೇನ ಸರ್ವಜ್ಞೇನ. ಇದಾನೀಂ ತೇಷು ಸೂತ್ರೇಷು ಪ್ರಥಮಂ ಸೂತ್ರಂ. ತಸ್ಮಿನ್ ಅಧಿಕರಣೆ ಇದಂ ಪ್ರಥಮಂ ಸೂತ್ರಂ. ಇದಾನೀಂ ವಿಚಾರಯಾಮಃ. ಓಂ ಲಿಂಗಭೂಯಸ್ತ್ವಾತ್ ತದ್ಧಿಬಲೀಯಸ್ತದಪಿ. ಓಂ ಲಿಂಗಭೂಯಸ್ತ್ವಾತ್ ತದ್ಧಿಬಲೀಯಸ್ತದಪಿ. ಈ ಸೂತ್ರದಲ್ಲಿ ಒಂದು ವಿಶೇಷ ಇದೆ, ಅದನ್ನು ಹೇಳ್ತೇನೆ. ಮೊದಲಿಗೆ ಈ ಸಂದರ್ಭ ಏನು ನೋಡಿ. ಹಿಂದಿನ ಸೂತ್ರದಲ್ಲಿ ತತ್ವಾಭೇದವಿದ್ದರೂ ಕೂಡ ಏನು ತತ್ವದಲ್ಲಿ ಯಾವ ಭೇದವೂ ಇಲ್ಲ. ಹಾಗಿದ್ದರೂ ಕೂಡ ಅಲ್ಲಿ ಉಪಾಸನೆಗಳನ್ನ ಬೇರೆ ಬೇರೆ ಎಂಬುದಾಗಿಯೇ ತಿಳಿಯಬೇಕು. ಉದಾಹರಣೆಗೆ ಆ ವಿಷಯವಾಕ್ಯ ತಗೊಂಡಿದ್ರು, ವಾಯು ಪ್ರಾಣ ಅಂತ ಹೇಳಿ ಸಂವರ್ಗ ವಿದ್ಯೆಯನ್ನು ತೆಗೆದುಕೊಂಡಿದ್ರು. ಅಲ್ಲಿ ಛಾಂದೋಗ್ಯದಲ್ಲೂ ಬಂದಿದೆ, ಮತ್ತೆ ಬೃಹದಾರಣ್ಯಕದಲ್ಲೂ ಬಂದಿದೆ. ಆಯ್ತು. ಹೀಗೆ ಎರಡೂ ಕಡೆ ಈ ಒಂದು ಸಂವರ್ಗ ವಿದ್ಯೆಯನ್ನು ಹೇಳಿ ಅದರಲ್ಲಿ ವಾಯು ಪ್ರಾಣಗಳನ್ನು ಹೇಳಿದ್ದಾರೆ. ವಾಯುವನ್ನ ಸಂವರ್ಗ ಅಂತ ಹೇಳಿದ್ದಾರೆ. ವಾಯುರ್ಭಾವ ಸಂವರ್ಗ ಅಂತಂದ್ಬಿಟ್ಟು ಮತ್ತೆ ಈ ವಾಯು ಪ್ರಾಣ ಅಂತ ಇದೆಯಲ್ಲ, ಅದು ಎರಡೂ ಕೂಡ ಒಂದೇ ತತ್ವ. ವಾಯು ಸಂವರ್ಗ ಅಂದ್ರೂ ಒಂದೇ, ಪ್ರಾಣ ಸಂವರ್ಗ ಅಂದ್ರೂ ಒಂದೇ, ಎರಡೂ ಕೂಡ ಒಂದೇ ತತ್ವ. ಮತ್ತೆ ಯಾತಕ್ಕೆ ಇದಕ್ಕೆ ವಾಯು ಅಂತ ಕರೆದ್ರು, ಅದಕ್ಕೆ ಪ್ರಾಣ ಅಂತ ಕರೆದ್ಬಿಟ್ಟಲ್ಲ ಅಂತ ಹೇಳಿದ್ರೆ ಅದು ಕೇವಲ ಸ್ಥಾನ ಭೇದದಿಂದ ಅಷ್ಟೆ. ಕೇವಲ ಸ್ಥಾನ ಭೇದದಿಂದ. ಇಲ್ಲಿದ್ದಾಗ ಇವನನ್ನೇ ಪ್ರಾಣ ಅಂತಂದ್ರು, ಇಲ್ಲಿದ್ರಲ್ಲಿ ಆಧ್ಯಾತ್ಮಿಕವಾಗಿ ಇಲ್ಲಿ ಒಳಗಿದ್ದಾಗ, ಮತ್ತೆ ಈ ಒಂದು ಹೊರಗಡೆ ಆದಿ ದೈವಿಕವಾಗಿ ಆ ವಾಯು ಪ್ರಾಣ ಅಂತ ಏನಿದೆಯೋ ಅದೇ ಆದಿ ದೈವಿಕವಾಗಿ ಅದನ್ನು ವಾಯುದೇವತೆ ಅಂತ ಕರೆದರು. ವಾಯುದೇವತೆ ಅಂತ ಕರೆದರು ಅಷ್ಟೇ ಹೊರತು ಏನೂ ತತ್ವದಲ್ಲಿ ಭೇದವಿಲ್ಲ. ಆದ್ದರಿಂದ ಇದು ಒಂದೆಂಬುದಾಗಿ ಉಪಾಸನೆ ಮಾಡಬೇಕು, ಒಂದೇ ಅಂತ ಪೂರ್ವ ಪಕ್ಷವನ್ನು ಮಾಡಿ ಆ ಪೂರ್ವ ಪಕ್ಷಕ್ಕೆ ಉತ್ತರವನ್ನು ಹೇಳ್ತಾ ಉತ್ತರ ಪಕ್ಷದಲ್ಲಿ ಏನು ಹೇಳಿದ್ರು, ಇಲ್ಲ ಇಲ್ಲ, ಹಾಗಿದ್ದರೂ ಕೂಡ ಇದನ್ನ ಬೇರೆ ಬೇರೆ ಎಂದು ಉಪಾಸನೆ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಮತ್ತೆ ಅದರ ಮುಂದಿನ ಒಂದು ಪ್ರಸಂಗದಲ್ಲಿ ಈ ಪ್ರಧಾನವನ್ನು ತಗೊಂಡು ಆ ಪ್ರಧಾನದಲ್ಲಿಯೂ ಕೂಡ ಅಲ್ಲಿ ಹೇಗೆ ಮೂರು ಮೂರು ಒಬ್ಬನೇ ದೇವತೆಗಳು, ಅದಕ್ಕೆ ಮೂರು ಮೂರು ಹೆಸರು, ಅಲ್ಲೂ ಕೂಡ ಸ್ಥಾನ ಭೇದದಿಂದ ಅಂತ ಇದ್ದರೆ ಅಲ್ಲಿಯೂ ಕೂಡ ಆಹುತಿಗಳನ್ನು ಹೇಗೆ ಮೂರು ಮೂರಾಗಿ ಹೇಳಿದ್ದಾರೋ ಅದೇ ರೀತಿ ಅಂತ ಹೇಳಿ ದೃಷ್ಟಾಂತವನ್ನು ಕೊಟ್ಟಿದೆ. ಈಗ ಪ್ರಕೃತದಲ್ಲಿ ಏನಾಗಿದೆ, ಆಯ್ತು ಸ್ವಾಮಿ,
ನೀವು ಹೇಳಿದ್ದು ಸರಿಯಾಗಿದೆ, ಆಯಿತು, ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಯಿತು, ಒಪ್ಕೊಂಡಿದ್ದೇವೆ. ಆದರೆ ಏನಪ್ಪ ಆದರೆ ನೋಡಿ, ಇಲ್ಲಿ ಹೀಗೆ ಹೇಳ್ಬಿಟ್ಟಿದೆಯಲ್ಲ, ಇದನ್ನ ಹೇಗೆ ನಾವು ಅರ್ಥೈಸ್ಕೊಳ್ಳೋದು? ಎಲ್ಲಿ, ಹೇಗೆ, ಏನು ಹೇಳಿದ್ದಾರೆ ಅಂತ ಅನ್ನೋದು ಈ ಪೂರ್ವ ಪಕ್ಷಿಯ ಬಾಯಿಂದ ಹೇಳಿಸಿದ್ದಾರೆ ಭಗವಾನ್ ಪಾದರಾಯಣರು. ಅಸೂತ್ರೋಪದಿಂದ ಇರತಕ್ಕಂಥದ್ದು ಇಲ್ಲಿ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ಈ ಒಂದು ಸೂತ್ರದಲ್ಲಿ ಈ ಅಧಿಕರಣ ಇದೆಯಲ್ಲ, ಲಿಂಗಭೂಯಸ್ವಾಧಿಕರಣ, ಅದರಲ್ಲಿ ಮೊಟ್ಟ ಮೊದಲನೇ ಸೂತ್ರ ಇದು. ಲಿಂಗಭೂಯಸ್ವಾತ್ತದ್ದಿಬಲೀಯಸ್ತದಪಿ ಅಂತಕ್ಕಂಥದ್ದು ಇದು ಎಲ್ಲಿಂದ, ಇದು ಹೇಗೆ ಇದು ಉಪಕ್ರಮವಾಗಿದೆ ಅಂತಂದ್ರೆ, ಇಲ್ಲಿ ಈ ಸಿದ್ಧಾಂತವನ್ನ ಏನಾಗಿದೆ, ಸಿದ್ಧಾಂತವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಿದ್ಧಾಂತವನ್ನ ಇಟ್ಟುಕೊಂಡು ಅದಕ್ಕೆ ಈ ಪೂರ್ವಭಾವಿಯಾಗಿ ಸಿದ್ಧಾಂತವನ್ನ ಇಲ್ಲಿ ಮೊಟ್ಟ ಮೊದಲಿಗೆ ಹೇಳಿಲ್ಲ. ಆ ಸಿದ್ಧಾಂತವನ್ನ ಅಧ್ಯಾಹಾರ ಮಾಡಿಕೊಂಡು ಅದಕ್ಕೆ ಪೂರ್ವ ಪಕ್ಷ ಏನು ಬರಬಹುದು ಅಲ್ಲಿಂದ ಉಪಕ್ರಮ ಮಾಡಿದ್ದಾರೆ. ಅಂದ್ರೇನು, ಪೂರ್ವ ಪಕ್ಷದಿಂದ ಮಾತ್ರ ಇಲ್ಲಿ ಉಪಕ್ರಮ ಮಾಡಿದ್ದಾರೆ. ಅಲ್ಲಿ ಈ ಸಿದ್ಧಾಂತ ಏನು ಅಂತ ಅನ್ನೋದನ್ನ ಸೂಚ್ಯವಾಗಿ ಹೇಳಿಬಿಟ್ಟು ನಂತರ ಇಲ್ಲಿ ಈ ಪೂರ್ವ ಪಕ್ಷವನ್ನು ಹೇಳಿದ್ದಾರೆ. ಎಲ್ಲಿ, ಭಾಷ್ಯದಲ್ಲಿ. ಆದರೆ ಸೂತ್ರದಲ್ಲಿ ಏನೂ ಕೂಡ ಸಿದ್ಧಾಂತವನ್ನ ವಿಚಾರವನ್ನು ಎತ್ತಿಲ್ಲ. ಕೇವಲ ಇಲ್ಲಿ ಒಂದು ಪೂರ್ವ ಪಕ್ಷ ಅಲ್ಲಿಂದ ಮೊದಲು ಮಾಡ್ಕೊಂಡಿದ್ದಾರೆ. ಪೂರ್ವ ಪಕ್ಷಕ್ಕೆ ಸಿದ್ಧಾಂತ ಏನು, ಪೂರ್ವ ಪಕ್ಷ ಮಾಡ್ಬೇಕಾದ್ರೆ ಏನೋ ಒಂದು ಇರಬೇಕಲ್ಲ, ನಿಯಮ ತಿಳ್ಕೊಂಡಿರ್ಬೇಕಲ್ಲ ಅವನು, ಅದೇನು ಅಂತ ಅನ್ನೋದನ್ನ ಭಾಷ್ಯಕಾರರಲ್ಲಿ ಹೇಳಿದ್ದಾರೆ. ಹಾಗೆ ಇದು ಮೊಟ್ಟ ಮೊದಲಿಗೆ ಈ ಪೂರ್ವ ಪಕ್ಷ ಸಿದ್ಧಾಂತ ಹಾಗೆ ಅಂತೇನು ಹೇಳಲ್ಲ. ಸಿದ್ಧಾಂತವನ್ನ ಹೇಳದೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಏನೇನು ಸಂಶಯಗಳು ಉದ್ಭವವಾಗುತ್ತೋ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ. ನೋಡೋಣ ಏನು ಇಲ್ಲಿ ಸಂದರ್ಭ ಏನು ಅಂತಂದ್ರೆ, ಈ ವಾಜಸೇನೆಯಿಗಳು ಅಂದ್ರೆ ಯಾರು, ಶುಕ್ಲ ಯಜುರ್ವೇದಿಗಳು, ಅವರಲ್ಲಿ ಒಂದು ಪ್ರಕರಣ ಇದೆ ಶುಕ್ಲ ಯಜುರ್ವೇದದಲ್ಲಿ. ಯಾವುದು ಅಂತಂದ್ರೆ, ಈ ಶತಪಥ ಬ್ರಾಹ್ಮಣ ಅಂತ ಇದೆಯಲ್ಲ, ಶತಪಥ ಬ್ರಾಹ್ಮಣ ಅದರಲ್ಲಿ, ಅಥವಾ ಬೇರೆ ಇದು ಈ ಗ್ರಂಥ ಸಿಕ್ಕಿಲ್ಲ, ಇದರಲ್ಲಿ ಅಗ್ನಿರಹಸ್ಯ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ. ಯಾವುದು, ಅಗ್ನಿರಹಸ್ಯ ಬ್ರಾಹ್ಮಣ ಅಂತ ಒಂದು ಭಾಗ ಇದೆ. ಅದರಲ್ಲಿನ ವಿಚಾರವನ್ನ ಕುರಿತು ಈಗ ಈ ಪೂರ್ವಪಕ್ಷ ಸಂಶಯ ಪೂರ್ವಪಕ್ಷ ಸಿದ್ಧಾಂತ ಎಲ್ಲ ನಿರ್ಣಯ ಮಾಡಿದ್ದಾರೆ. ಇಲ್ಲಿ ಅದರಲ್ಲಿ ಅಗ್ನಿರಹಸ್ಯ ಬ್ರಾಹ್ಮಣದ ಹೇಳಿರತಕ್ಕಂಥದ್ದು ವಿಷಯವಾಕ್ಯ. ಇದಕ್ಕೆ ಅಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಅದು ಅದನ್ನು ಅನುವಾದ ಮಾಡಿಕೊಂಡು ಈ ಮುಂದೆ ಅದನ್ನು ಶತಪಥ ಬ್ರಾಹ್ಮಣದಲ್ಲಿ ಅದನ್ನು ಏನು ಹೇಳಿದ್ದಾರೆ ಅಂತೆಲ್ಲ ಅನುವಾದ ಮಾಡ್ಕೊಂಡು ಹೇಳಿದ್ದಾರೆ. ಇದು ಸಂದರ್ಭ ಇಷ್ಟೆ. ಇಲ್ಲೂ ಕೂಡ ಈ ಒಂದು ಬೇರೆ ಬೇರೆಯಾಗಿ ಆ ಅಗ್ನಿ ರಹಸ್ಯ ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟಿದ್ದು ಅಗ್ನಿಗಳನ್ನು ಹೇಳಿದ್ದಾರೆ. ಇಲ್ಲೂ ಅಗ್ನಿಯಿಂದ ಉಪಾಸನೆ ಆದ್ದರಿಂದ ಅಗ್ನಿ ಭಾವ ಅಂತ ಅರ್ಥ. ಅದರಲ್ಲಿ ಅಗ್ನಿ ಭಾವವನ್ನು ಮಾಡಬೇಕು, ಅಗ್ನಿಯನ್ನು ಭಾವನೆ ಮಾಡಬೇಕು, ಭಾವನೆ ಮಾಡಿ ಉಪಾಸನೆ ಮಾಡಬೇಕು ಅಂತ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಎಲ್ಲ ಇಂದ್ರಿಯಗಳಲ್ಲೂ ಹೇಳಿದ್ದಾರೆ. ಯಾವುದು, ವಾಕು, ಶ್ರೋತ್ರ ಇಂದ್ರಿಯ, ಇವೆಲ್ಲ ಮುಂತಾದವು. ಇವುಗಳಿಂದ ಏನು ವೃತ್ತಿಗಳು ನಮಗೆ ಬರ್ತಾ ಇದೆಯೋ ಅವನ್ನೆಲ್ಲವನ್ನೂ ಕೂಡ ಏನು ಅದೆಲ್ಲ ಅಗ್ನಿರೂಪ ಅಂತ ಹೇಳಿ ಉಪಾಸನೆ ಮಾಡಬೇಕು ಅಂತಕ್ಕಂಥದ್ದು ವಿಷಯವಾಕ್ಯ. ಅದರಲ್ಲಿ ಈ ಒಂದು ಬೇರೆ ಇದೆಯಲ್ಲ, ಈ ಯಾವುದು ಮಾನಸ ಆಗಲಿ ಮನಸ್ಸಿನಿಂದ ಏರ್ಪಟ್ಟಿದ್ದು, ಮತ್ತೆ ವಾಕ್ಯದಿಂದ ಉದ್ಭವವಾದಿದ್ದು, ಶ್ರೋತ್ರೇಂದ್ರಿಯದಿಂದ ಉದ್ಭವ ಆಗಿದ್ದು, ಶ್ರವಣದಿಂದ ಉದ್ಭವ ಎಲ್ಲ ಇದೆಯಲ್ಲ, ಇದನ್ನ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಥವಾ ಒಂದಾಗಿ ಉಪಾಸನೆ ಮಾಡಬೇಕು. ಅಂದ್ರೇನು, ಇನ್ನೊಂದು ವಿಧ ಹೇಳೋದಾದ್ರೆ ಇವೆಲ್ಲವೂ ಕೂಡ ಈ ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ಇರತಕ್ಕಂತಹ
ಈ ಮನಶ್ಚಿದ ಅಗ್ನಿ ಅಂದರೆ ಮನಸ್ಸಿನಲ್ಲಿ ಮನೋವೃತ್ತಿ ಇದೆಯಲ್ಲ, ಅದು ಆ ಮನೋವೃತ್ತಿ ಏನೇನು ಹೇಳ್ತಾ ಇದೆ ಅವೆಲ್ಲವನ್ನೂ ಕೂಡ ಅಗ್ನಿ ಎಂಬ ಭಾವನೆಯಿಂದ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಮುಂದೆ ವಾಕು ಮತ್ತೆ ಈ ಶ್ರವಣ ಮತ್ತೆ ಎಲ್ಲವನ್ನೂ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಸ್ವತಂತ್ರವಾಗಿದೆಯೇ, ಒಂದೊಂದು ಕೂಡ ಸ್ವತಂತ್ರವಾಗಿದೆಯೇ, ಅಥವಾ ಏನಾದರೂ ಒಂದಕ್ಕೊಂದಕ್ಕೆ ಶೇಷಿತ್ವ ಭಾವವೇ ಆಗಲಿ ಅಥವಾ ಅಂಗಾಂಗಿ ಭಾವವೇ ಆಗಲಿ ಇದೆಯಾ? ಅಂಗಾಂಗಿ ಭಾವ ಅಂದ್ರೇನು? ಯಾವುದೋ ಒಂದು ಮುಖ್ಯವಾದ ಕರ್ಮ ಅದಕ್ಕೆ ಅಂಗವಾಗಿ ಇದನ್ನು ಹೇಳಿದ್ದಾರಾ, ಅಥವಾ ಇದೇ ಮುಖ್ಯವಾ? ಒಂದೊಂದು ಇದನ್ನು ಹೀಗೆ ಒಂದೊಂದು ಬೇರೆ ಬೇರೆ ಉಪಾಸನೆ ಅಂತಲ್ಲ ಅಂತ ಎಲ್ಲ ಪ್ರಶ್ನೆ. ಇವೆಲ್ಲ ಇಷ್ಟು ಆಳವಾಗಿ ವಿಚಾರ ಮಾಡಬೇಕಾದದ್ದು ಅವಶ್ಯಕತೆ ಏನೋ, ಯಾವುದನ್ನ ಆಚಾರ್ಯರು ಪ್ರತಿಜ್ಞೆ ಮಾಡಿ ತಿಳಿಸಿದ್ದರೋ, ಎಲ್ಲಿ ಎಲ್ಲ ವೇದಾಂತ ವಾಕ್ಯಗಳೂ ಕೂಡ ಬ್ರಹ್ಮದಲ್ಲೇ ಸಮನ್ವಿತವಾಗಿವೆ, ಇನ್ಯಾವುದರಲ್ಲೂ ಅಲ್ಲ ಅಂತ ಹೇಳಿದ್ರಲ್ಲ. ಅದು ಹೇಗೆ? ಏನು ವೇದಾಂತಕ್ಕೆ ಸಾಮಾನ್ಯವ? ಅನಂತಾವೈ ವೇದ, ಎಷ್ಟೋ ವೇದ, ಏನೇನು ವಿಚಾರ ಇದೆಯೋ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ವೇದವನ್ನು ಅಧ್ಯಯನ ಮಾಡಿದವರು ಯಾರೂ ಇಲ್ಲ. ಹೌದ್ ತಾನೆ? ಯತ್ಕಶ್ಚಿತ್ ಮಾನವರನ್ನ ಬಿಡಿ, ದೇವಾಧಿ ದೇವತೆಗಳ ಕೈನಲ್ಲೂ ಆಗಲಿಲ್ಲ. ದೇವಾಧಿ ದೇವತೆಗಳ ರಾಜ ಇಂದ್ರ, ಅವನ ಕೈನಲ್ಲೇ ಆಗಲಿಲ್ಲ. ಹೌದ್ ತಾನೆ? ಅವನು ಎಷ್ಟು ವೇದಗಳನ್ನೆಲ್ಲ ಅಭ್ಯಾಸ ಮಾಡ್ದ, 1000 ವರ್ಷ. 1000 ವರ್ಷ ಯಾವ ವರ್ಷ ಅದು? ಅದು ದಿವ್ಯವಾದ ವರ್ಷ. ದಿವ್ಯವಾದ ಅಂದ್ರೇನು? ಸ್ವರ್ಗ, ದಿವಿ, ಸ್ವರ್ಗದ ವರ್ಷ. ಅದೇನು ಅಯ್ಯೋಯ್ಯೋ, ಒಂದೊಂದು ಹಗಲಿಗೆ ಒಂದೊಂದು ಇದು. ಅಲ್ಲಿ ನಮ್ಮಿಲ್ಲಿ 6 ತಿಂಗಳು, ಒಂದು ವರ್ಷಕ್ಕೊಂದು ಹಗಲು ಕಾಲ ಇದೆ. ಅಂಥದ್ದು ಒಂದು ವರ್ಷ ಅಧ್ಯಯನ ಮಾಡಿ ಕಡೆಗೆ ಅವನ ಗುರುಗಳಾದ ಬೃಹಸ್ಪತಿ ಆಚಾರ್ಯ ಏನು ಹೇಳಿದ್ರು ನೋಡಪ್ಪ, ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ಒಂದು ಸ್ವಲ್ಪ ಕೆಳಗಡೆ ಮಣ್ಣಿದೆ ತಗೊಂಡ್ರು. ಮುಷ್ಟಿ ಹಣ್ಣು ಹಿಡ್ಕೊಂಡ, ಮಣ್ಣು ಹಿಡ್ಕೊಂಡ, ಬಿಡು ಅಂದ್ರು, ಬಿಟ್ಟ. ಸ್ವಲ್ಪ ಉದುರೋಯ್ತು, ಸ್ವಲ್ಪ ಇಟ್ಕೊಂಡು ನಿಂತ್ಕೊಂತಲ್ಲಿ. ನೋಡಪ್ಪ, ನೀನು ನನ್ನ ಹತ್ತಿರ 1000 ವರ್ಷಗಳ ಕಾಲ ಕಲಿತಿದ್ದೀಯಲ್ಲ, ಅದು ನಿನ್ನ ಕೈಲಿದೆಯಲ್ಲ ಮಣ್ಣು ಹೆಂಟೆ, ಇಷ್ಟು ಪ್ರಮಾಣದ್ದು. ಆದರೆ ವೇದ ಇರ್ತಕ್ಕಂಥದ್ದು ಎದುರಿಗಿದೆಯಲ್ಲ ಈ ಬೆಟ್ಟ, ಮಹಾನ್ ಪರ್ವತ, ಆ ಆಕಾರದ್ದು ವೇದ. ನೀನು ಕಲ್ತ್ಕೊಂಡ್ರು ನೋಡಿ, ನಂಗೆ ಇದೀರ ಮುಷ್ಟಿ ಇಷ್ಟು ಅಂತ ಹೇಳ್ಬಿಡ್ತಾ. ಅಲ್ಲಿಗೆ ವೇದಗಳ ಒಂದು ಆ ಬೃಹತ್ತನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಎಷ್ಟು ದೊಡ್ಡದಾಗಿದೆ ಅದು, ಅನಂತಾವಾಯು ವೇದ ಅಂತ ಇದಕ್ಕೆ ಹೇಳಿದ್ರು. ಇಷ್ಟರಲ್ಲಿ ಏನೇನೋ ಇದೆ. ಇದನ್ನೆಲ್ಲವನ್ನೂ ಕೂಡ ಇಲ್ಲ, ಎಲ್ಲ ವೇದವಾಕ್ಯಗಳು ಕೂಡ ಬ್ರಹ್ಮದಲ್ಲಿಯೇ ಸಮನ್ವಿತವಾಗಿವೆ ಅಂತ ಹೇಳಿ ಅದನ್ನ ಸಿದ್ಧ ಮಾಡಿ ತೋರಿಸಬೇಕಾದ್ರೆ, ಹೇಗೆ ಸಿದ್ಧ ಮಾಡಿ ತೋರಿಸೋದು? ಸುಮ್ಮನೆ ಏನೋ ಹೇಳ್ಬಿಡೋದಲ್ಲ. ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಿ ತೋರಿಸಿ ನೋಡಿ, ಇದು ವೇದಾಂತ. ಇನ್ನೊಂದು ಹೆಚ್ಚುಗಾರಿಕೆ ಇದೆ, ಏನು ಗೊತ್ತೇ? ಇವೆಲ್ಲವೂ ಕೂಡ ಈಗಲೇ, ಇಲ್ಲೇ, ಈ ಕ್ಷಣದಲ್ಲೇ ಈ ಒಂದು ವೇದಾಂತದ ಜ್ಞಾನವಾಯಿತು ಅಂತಂದ್ರೆ ಈ ಕ್ಷಣದಲ್ಲಿ ಅನುಭವದಲ್ಲಿ ಪರ್ಯವಸಾನವಾಗತಕ್ಕಂತಹ ಶಾಸ್ತ್ರ ಇದು. ಬೇರೆ ಜಗತ್ತಿನಲ್ಲಿ ಯಾವ ಶಾಸ್ತ್ರವೂ ಈ ತರಹ ಇಲ್ಲ. ಹೌದ್ ತಾನೆ? ಹಾಗಾಗಿ ನೋಡಿ, ಇದು ಅನುಭವದಲ್ಲಿ ಪರ್ಯವಸಾನವಾಗತಕ್ಕಂಥದ್ದು. ಅಂದ್ರೆ ಎಲ್ಲಿ ಪರ್ಯವಸಾನವಾಗತಕ್ಕಂಥದ್ದು? ಎಲ್ಲ ವಾಕ್ಯಗಳು ಕೂಡ ಬ್ರಹ್ಮದಲ್ಲಿ ಪರ್ಯವಸಾನವಾಗಿದೆ ಅಂತ ಹೇಳಿದ್ರು. ಈ ವಾಕ್ಯಗಳು ಅನುಭವದಲ್ಲಿ ಪರ್ಯವಸಾನವಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೇನು? ಎಲ್ಲವೂ ಕೂಡ ಈ ಬ್ರಹ್ಮವೆಂಬ ಅನುಭವದಲ್ಲಿ, ಬ್ರಹ್ಮವೆಂದು ಅನುಭವದಲ್ಲಿ ನಿಮಗೆ ಬರುತ್ತೆ ಅಂತ ಅರ್ಥ. ಬ್ರಹ್ಮಭಾವವೇ ಬ್ರಹ್ಮೈವೇದಮೃತಂ ಪುರಸ್ತಾದ್ ಬ್ರಹ್ಮಪಕ್ಷ ಅದ್ಬ್ರಹ್ಮ ದಕ್ಷಿಣ ತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಂ ಇದಂ ವರಿಷ್ಠಂ ವರತಮ. ಇದು
ಹೀಗೆ ಇದನ್ನು ಸಿದ್ಧ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಬೇರೆ 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 ಪ್ರಕರಣವನ್ನು ತೆಗೆದುಕೊಂಡು ಬೇರೆ ಬೇರೆ ಶಾಖೆಗಳಿಂದ ತೆಗೆದುಕೊಂಡು ಭಗವತ್ಪಾದ ಶಂಕರರು ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಅದರ ಸೂತ್ರ ರೂಪದಲ್ಲಿ ಬಾದರಾಯಣರು ಇಟ್ಟರು. ಅದು ಯಾರಿಗೂ ಅರ್ಥವಾಗೋದಿಲ್ಲ. ಇದನ್ನ ಭಾಷ್ಯ ರೂಪದಿಂದ ವಿಸ್ತಾರವಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈಗ ಈ ಒಂದು ಸಂದರ್ಭ ಅರ್ಥ ಆಯ್ತಲ್ಲ. ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ಹೇಳಿರತಕ್ಕಂತಹ ಇಲ್ಲಿ ಆ ಮನಸ್ಸಿನಿಂದ ಮತ್ತೆ ಬೇರೆ ಬೇರೆ ಇಂದ್ರಿಯಗಳಿಂದ ಏರ್ಪಟ್ಟ ಒಂದು ವೃತ್ತಿಗಳು ಅಂತ ಏನೇನಿದೆ, ಮನಸ್ಸಿನಿಂದ ವೃತ್ತಿಗಳಿದೆಯಲ್ಲ, ಅದು ಆ ವೃತ್ತಿಗಳು ಏನಾಗಿವೆ, ಅವೆಲ್ಲವನ್ನೂ ಕೂಡ ಅಗ್ನಿಯೆಂದು ಉಪಾಸನೆ ಮಾಡಬೇಕು ಅಂತ. ಈಗ ಆ ಮನಸ್ಸಾಯ್ತು, ವಾಕು, ಶ್ರೋತೇಂದ್ರಿಯ, ಮತ್ತೊಂದು ಎಲ್ಲ ಇಂದ್ರಿಯಗಳು ಇದೆಯಲ್ಲ, 5 ಇಂದ್ರಿಯಗಳು ಇದೆಯಲ್ಲ. ಹಾಗಿರುವಾಗ ಎಲ್ಲಕ್ಕೂ ಇದೆ ವೃತ್ತಿಗಳು. ಅದನ್ನೆಲ್ಲವನ್ನೂ ಕೂಡ ಅವೆಲ್ಲ ಸ್ವತಂತ್ರವಾಗಿದೆಯೋ, ಸ್ವತಂತ್ರವಾಗಿ ಅಂದರೆ ಒಂದೊಂದು ಹಾಗೆ ಉಪಾಸನೆ ಮಾಡ, ಅದೇ ವಿಷಯ ಅದಕ್ಕೆ. ಅಥವಾ ಇನ್ನು ಯಾವುದಾದ್ರೂ ಒಂದು ಮುಖ್ಯವಾದ ಒಂದು ಉಪಾಸನೆ ಅಂಗವಾಗಿದೆಯೋ ಇದು ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಎಲ್ಲ ಉತ್ತರ ಹೇಳಿ ಕಡೆ ಎಲ್ಲವೂ ಹೋಯ್ತಾನೆ, ಎಲ್ಲವೂ ಕೂಡ ಬ್ರಹ್ಮದಲ್ಲಿಯೇ ಪರ್ಯವಸಾನವಾಗತಕ್ಕಂಥದ್ದು ಅಂತ. ಅಗ್ನಿ, ವಾಯು ಎಲ್ಲ ಉಪಾಸ್ಯ ದೇವತೆಗಳು ಹೌದು. ಅವನ್ನೆಲ್ಲವನ್ನೂ ಕೂಡ ನೋಡಿ ಇದ್ರಲ್ಲಿ ಅಂತ ಹೇಳಿ ಸಿದ್ಧ ಮಾಡಿ, ಇವೆಲ್ಲ ಯಾರು? ಅಗ್ನಿ, ವಾಯು, ಅಯ್ಯಯ್ಯೋ ಎಂಥೆಂತಹ ಮಹಾನ್ ದೇವತೆಗಳು ಹೌದಾನೆ. ಇವರೆಲ್ಲರೂ ಕೂಡ ಯಾರಾಗಿದ್ದಾರೆ? ಎಲ್ಲರೂ ಕೂಡ ಬ್ರಹ್ಮಸ್ವರೂಪರೇ. ಮತ್ತೆ ಇವೆಲ್ಲವೂ ಕೂಡ ಯಾಕೆ ಭ್ರಮೆಯಿಂದ ತೋರ್ತಾ ಇದೆ? ದೇವತೆಗಳು ಇವರು, ಮನುಷ್ಯ ಇವರು, ಲೋಕ ಇದು, ಈ ಸ್ವರ್ಗಲೋಕ, ಅದು ಎಲ್ಲ ದೃಶ್ಯ ಪ್ರಪಂಚ ಏನೇನಿದೆ ಎಲ್ಲವೂ ಕೂಡ ಈ ಒಂದು ಭ್ರಮೆಯಿಂದ ನಮ್ಮ ತೋರ್ತಾ ಇದೆ. ಹಾಗೆ ಹಗ್ಗದಲ್ಲಿ ಹಾವು ತೋರುವಂತೆ ಅಂತ ಹೇಳಿ ಅದು ಬಿಡಿ, ಮುಂದಿನ ವಿಚಾರ, ಅದು ಪರ್ಯವಸಾನ ಮಾಡಿ. ಇದು ಈ ಒಂದು ವಿಚಾರ. ಈಗ ಅಗ್ನಿರಹಸ್ಯ ಬ್ರಾಹ್ಮಣ ಅಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂತ ಮೊಟ್ಟ ಮೊದಲಿಗೆ ಈ ಸೂತ್ರವನ್ನು ಇನ್ನೊಂದು ಬಾರಿ ಹೇಳಿ ಅದರ ಒಂದು ಯಾವುದು ಪದವಿಭಾಗ ಮತ್ತು ಅನ್ವಯ ಮತ್ತು ಅನ್ವಯಾರ್ಥವನ್ನು ನೋಡೋಣ. ಓಂ ಲಿಂಗಭೂಯಸ್ತ್ವಾತ್ ತದ್ಧಿ ಬಲೀಯಸ್ತದಪಿ. ಓಂ ಲಿಂಗಭೂಯಸ್ತ್ವಾತ್ ತದ್ಧಿ ಬಲೀಯಸ್ತದಪಿ ಅಂತ ಹೇಳಿ ಇದು ಪದ ವಿಭಾಗ ಮಾಡೋಣ. ಲಿಂಗಭೂಯಸ್ತ್ವಾತ್ ತತ್ ಹಿ ಬಲೀಯಃ ತತ್ ಅಪಿ. ಲಿಂಗಭೂಯಸ್ತ್ವಾತ್ ತದ್ಧಿ ಬಲೀಯಸ್ತದಪಿ. ಲಿಂಗಭೂಯಸ್ತ್ವಾತ್ ತತ್ ಹಿ ಬಲೀಯಃ ತತ್ ಅಪಿ ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಷಟ್ಪದಾನಿ ವರ್ತಂತೆ. ಷಡ್ಭಿಃ ಪದೈಃ ಉಪನಿಬದ್ಧಂ ಇದಂ ಸೂತ್ರಂ. ಎರಡು ಒಂದೇ. ಅನ್ವಯ ಹೇಗಾಗುತ್ತೆ ನೋಡೋಣ. ಇವಾಗ ಅನ್ವಯದಲ್ಲಿ ನೋಡಿ, ಈ ಸಂದರ್ಭ ನಮ್ಗೆ ಗೊತ್ತಾಯ್ತಲ್ಲ. ಈ ಮಾನಸಾಗ್ನಿ, ಶ್ರೋತ್ರೇನೆ, ಮನದಲ್ಲಿ ಇವೆಲ್ಲ ಏನು ಅಂದರೆ ಸ್ವತಂತ್ರ ವೈ ಮಾನಸಾದಯ ಅಗ್ನಯ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದ್ರ ಬಗ್ಗೆ ನಾವು ಮುಂದೆ ವಿಚಾರ ಮಾಡಬೇಕು. ಸ್ವತಂತ್ರವಾಗಿ ಯಾತಕ್ಕೆ, ಕುತಃ ಅಂತಂದ್ರೆ ಲಿಂಗಭೂಯಸ್ವಾತ್. ಈ ಲಿಂಗಭೂಯಸ್ವಾತ್ ಅನ್ನೋದು ಇದಕ್ಕೆ ಅನ್ವಯವಾಗಬೇಕು. ಯಾಕೆ ಎಲ್ಲ ಈ ಮನಸ್ಸಿನಿಂದ ಮತ್ತೆ ಎಲ್ಲದರಿಂದ ಉಂಟಾದ ಈ ಪ್ರತ್ಯಯಗಳು ಇದೆಯಲ್ಲ, ಅಗ್ನಿಗಳು, ಅದನ್ನೆಲ್ಲ ಅಗ್ನಿ ಎಂದು ಭಾವನೆ ಮಾಡಬೇಕು. ಯಾಕೆ ಅಂದ್ರೆ ಲಿಂಗಭೂಯಸ್ವಾತ್, ಲಿಂಗಾನಾಂ ಭೂಯಸ್ವಾತ್ ಅಂದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣ ಗುರುತುಗಳು, ಲಿಂಗ ಅಂದ್ರೆ ಗುರುತುಗಳು, ಅದಕ್ಕೆ ಬೇಕಾಗಿರೋ ಚಿಹ್ನೆಗಳು ಎಲ್ಲ ನಮಗೆ ಭೂಯಸ್ವಾತ್ ಬಹಳವಾಗಿ ಸಿಕ್ಕುತ್ತವೆ. ಅದಕ್ಕೆ ಎಲ್ಲ ಈ ಮಾನಸವೇ ಮುಂತಾದ ಎಲ್ಲ ಅಂಗಗಳು ಕೂಡ ಸ್ವತಂತ್ರವು, ಅದು ಯಾವುದಕ್ಕೂ ಅಂಗವಲ್ಲ ಎಂದು ಹೇಳುವುದಕ್ಕೆ ಬಹಳವಾಗಿ ನಮಗೆ
ಅದಕ್ಕೆ ಉಪೋದ್ಬಲಕವಾಗಿರತಕ್ಕಂಥ ಲಿಂಗಗಳು ಇವೆ. ಮತ್ತು ಭೂಯಸ್ವಾತ್ ಅದಕ್ಕೇನಾಯ್ತು? ತದ್ಧಿ ಬಲೀಯ. ಆದ್ದರಿಂದ ಏನಾಯ್ತು? ಅದೇ ಆ ಒಂದು ಬಲೀಯ ಅಂದ್ರೆ ಬಲವತ್ತರವಾಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ. ಮತ್ತು ಇದನ್ನು ಎಲ್ಲಿ ಹೇಳಿದೆ, ಹೇಗೆ ಗೊತ್ತಾಗುತ್ತೆ ಅಂದ್ರೆ ತತ್ ಅಪಿ, ಈ ಅಪಿ ಅಂತ ಇಲ್ಲಿ ಸೇರಿಸ್ಕೊಂಬೇಡ. ತದಪಿ ಈ ಬಲೀಯ ಅಂತಂದ್ಯಲ್ಲ, ಬಲೀಯ ತದಪಿ ಅಂದ್ರೆ ಅದು ಕೂಡ ಎಲ್ಲಿ ಉಕ್ತಮಸ್ತಿ, ಅದು ಕೂಡ ಇದೆ ಹೇಳಿದ್ದಾರೆ. ಎಲ್ಲಿ ಉಕ್ತಮಸ್ತಿ ಅಂತಂದ್ರೆ ಪೂರ್ವಕಾಂಡೆ, ಪೂರ್ವಮೀಮಾಂಸಾ ಅಂದ್ರೆ ಕರ್ಮಕಾಂಡದಲ್ಲಿ ಅದನ್ನ ಹೇಳಿದ್ದಾರೆ, ಉಪಾಸನಾ ಕಾಂಡದಲ್ಲಿ ಹೇಳಿದ್ದಾರೆ ಅಂತ. ಅಂದ್ರೇನು? ಮಾನಸವೇ ಮುಂತಾದ ಎಲ್ಲ ಅಗ್ನಿಗಳೂ ಕೂಡ ಸ್ವತಂತ್ರವೇ ಆಗಿವೆ, ಯಾವುದಕ್ಕೂ ಅಂಗವಾಗಿದೆ ಆಗಲಿ ಬದ್ಧ ಅಂತ ಆಗಲಿ ಇಲ್ಲ. ಯಾಕೆ ಅಂದ್ರೆ ಹಾಗೆಂದು ನಿರ್ಧರಿಸುವುದಕ್ಕೆ ಪೂರಕವಾಗಿರ್ತಕ್ಕಂತಹ, ಉಪೋದ್ಬಲಕವಾಗಿರ್ತಕ್ಕಂತಹ ಬಹಳಷ್ಟು ಲಿಂಗಗಳು ನಮಗೆ ಸಿಕ್ಕುತ್ತವೆ. ಮತ್ತೆ ಇದನ್ನು ಕೂಡ ಇಲ್ಲಿ ಈ ಪೂರ್ವಕಾಂಡದಲ್ಲಿ ನಮಗೆ ಹಿಂದೆ ಹೇಳಿ, ಅಂದ್ರೆ ಹಿಂದಿನ ಒಂದು ಕಾಂಡ ಮೀಮಾಂಸೆಯಲ್ಲಿ ಅಲ್ಲಿ ಹೇಳಿದೆ, ಕರ್ಮಕಾಂಡದಲ್ಲಿ ಕರ್ಮಭಾಗದಲ್ಲಿ ಹೇಳಿದ್ದೆ ಅಂತ. ಈಗ ಈ ಅಧಿಕರಣ ಇದೆಯಲ್ಲ, ಇಲ್ಲಿ ಮೊಟ್ಟ ಸೂತ್ರ, ಇದನ್ನೇನಾಯ್ತು? ಸಿದ್ಧಾಂತದಿಂದಲೇ ಉಪಕ್ರಮಿಸಿದ್ದಾರೆ. ಮತ್ತೆ ಮುಂದೆ ಪೂರ್ವ ಪಕ್ಷ ಹೇಳಿ ತಮ್ಮ ಸಿದ್ಧಾಂತನ ಸಮರ್ಥನೆ ಮಾಡ್ತಾರೆ. ಉಪಕ್ರಮ ಹೇಗೆ? ಸಿದ್ಧಾಂತದಿಂದ. ಅದನ್ನ ಇಲ್ಲಿ ಹೇಳಿಲ್ಲ. ಬರೀ ಲಿಂಗಭೂಯಸ್ವಾತ್ ಕಿಂ ಅಂದ್ರೆ ಇದು ಸ್ವತಂತ್ರಾವೈ ಮಾನಸಾದಯ ಅಗ್ನಯ ಅಂತ. ಇದು ಮಾನಸಾದಯ ಏತೆ ಅಗ್ನಯ ಸ್ವತಂತ್ರ ನತು ಅಂಗಾವಬದ್ಧ, ಯಾವುದಕ್ಕೂ ಅಂಗವಲ್ಲ ಅದು ಅಂತ. ಇದ್ರ ಮೇಲೆ ಪೂರ್ವಪಕ್ಷ ಸಂಶಯ ಏನು ಅಂತ ನೋಡೋಣ. ವಾಜಸೇನೇಯಿನಃ ಅಗ್ನಿರಹಸ್ಯೆ ನೈವ ವಾ ಇದಮಗ್ರೆ ಅಸದಾಸೀತ್ ಇತ್ಯಸ್ಮಿನ್ ಬ್ರಾಹ್ಮಣೆ ಮನಃ ಅಧಿಕೃತ್ಯ ಅಧೀಯತೆ ತತ್ 36 ಅಪಶ್ಯತ್ ಆತ್ಮನೋ ಅಗ್ನಿ ನರ್ಕಾನ್ ಮನೋಮಯಾನ್ ಮನಶ್ಚಿತಃ ಇತ್ಯಾದಿ. ಇಲ್ಲಿ ಬಂದಿರೋದು ನೈವವಾಯುಧಮಗ್ರೆ ಸದಾಸೀತ್ ಅಂತಕ್ಕಂಥದ್ದು ಎಲ್ಲಿ ವಾಕ್ಯವೋ ಗೊತ್ತಿಲ್ಲ. ಅದೇನು ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ಇದೆ ಅಂತಕ್ಕಂಥದ್ದು. ಅಗ್ನಿರಹಸ್ಯ ಬ್ರಾಹ್ಮಣ ಇಲ್ಲಿ ಸಿಕ್ಕಿಲ್ಲ ಅಂತ ಹಾಕಿದ್ದಾರೆ. ಇರ್ಲಿ, ಈ ಶುಕ್ಲ ಯಜುರ್ವೇದದ ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ನೋಡಿ ಈ ಮಾತಿದೆ. ಏನಂತ? ನೈವವಾಯುಧಮಗ್ರೆ ಸದಾಸೀತ್ ಅಂತ. ಅಂದ್ರೆ ಇದು ಮುಂಚೆ ಅಗ್ರೆ ಅಂದ್ರೆ ಮುಂಚೆ, ಸೃಷ್ಟಿಯ ಪೂರ್ವದಲ್ಲಿ ಇದು ಏನಾಗಿತ್ತು? ನ ಸದಾಸಿ ಅಂದ್ರೆ ಇದು ಸತ್ತು ಆಗಿರಲಿಲ್ಲ, ಅಂದ್ರೆ ಸದ್ವಸ್ತು ಅಂತ ಹೇಳೋದಕ್ಕೆ ಆಗಲ್ಲ, ಮತ್ತೆ ಅಸತ್ತು ಆಗಿರೋದಿಲ್ಲ. ಸತ್ ಆಸೀತ್ ನ ಸತ್ ಆಸೀತ್ ನ ಅಸದಾಸೀತ್. ನ ಅಂತ ಬಂದಿದೆ, ನಾ ಅಂದ್ರೆ ಸೇರಿಸ್ಕೊಬೇಕಿದ್ದ. ನ ಅಸದಾಸೀತ್, ಸತ್ ಆಗಿತ್ತು, ಸತ್ತು ಆಗಿರೋದಿಲ್ಲ, ಮತ್ತೆ ಈ ಇನ್ನೊಂದಕ್ಕೂ ಇಲ್ಲ ಅಂತ ಹೇಳೋದು ಅಸತ್ತು ಅಲ್ಲ ಅಂತ. ಇದು ಸತ್ತೂ ಅಲ್ಲ ಮತ್ತೆ ಅಸತ್ತು ಆಗಿರೋದಿಲ್ಲ ಅಂತ ಅಂದ್ಬಿಟ್ಟು ಉಪಕ್ರಮ ಮಾಡಿದ್ದಾರೆ. ಎಲ್ಲಿ? ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ. ಆ ಸಂದರ್ಭದಲ್ಲಿ ಈ ಶತಪಥ ಬ್ರಾಹ್ಮಣದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಆ ಒಂದು ಮನಸ್ಸನ್ನ ಕುರಿತು ಹೇಳುವಾಗ ಅಲ್ಲಿ ಏನಾಯ್ತು? ಇದಕ್ಕೆ ಪೂರ್ವಭಾವಿಯಾಗಿ ಏನ್ ಬೇಕು ನೋಡಿ, ಸೃಷ್ಟಿಗೆ ಮುಂಚೆ ಏನೂ ಇರಲಿಲ್ಲ, ಹೌದು ತಾನೆ? ಅದು ಸತ್ತು ಅಂತ ಹೇಳೋದಕ್ಕಾಗೋದಿಲ್ಲ, ಅಸತ್ತು ಅಂತ ಹೇಳೋದಕ್ಕೂ ಆಗೋದಿಲ್ಲ, ಹಾಗಿತ್ತು ಅಂತ ಹೇಳಿದ್ರು. ಆಮೇಲಿಂದ ಏನಾಯ್ತು? ಇಲ್ಲ ಸತ್ತು ಕಣ್ರಿ, ಸತ್ತಾಗಿತ್ತು. ಸದೇವ ಸೌಮ್ಯೇದಮಗ್ರ ಆಸೀತ್ ಅಂತ ಹೇಳಿದ್ರು.
ಅದೇನು ತದೇವ ಇದು ಮೊದಲು ಸತ್ತೇ ಆಗಿದ್ದಿತು, ಅದು ಇದ್ಕೊಂಡಿತ್ತು. ಏನಾಗಿದ್ಕೊಂಡಿತ್ತು ಅಂದ್ರೆ ಅವ್ಯಾಕೃತವಾಗಿ ಇದ್ಕೊಂಡಿತ್ತು. ಅಲ್ಲಿಗೇನು ಮುಂಚೆ ಯಾವುದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಮೆಯಿಂದ ಓಹೋ ಇದು ಸತ್ತಾಗಿತ್ತು, ಸತ್ತಾಗಿದ್ದರೂ ಕೂಡ ಅದು ವ್ಯಾಕೃತ ರೂಪದಿಂದ ಇರಲಿಲ್ಲ, ಅವ್ಯಾಕೃತ ರೂಪದಿಂದ ಇತ್ತು. ಯಾಕೆ ಅವ್ಯಾಕೃತ ರೂಪದಿಂದ ಇತ್ತು ಅಂದ್ರೆ ಏನರ್ಥ? ನಾಮರೂಪಗಳಿಂದ ಬಿಡಿ ಬಿಡಿಯಾಗಿ ತೋರಿಕೊಂಡಿರಲಿಲ್ಲ. ಯಾವ ನಾಮವೂ ಇಲ್ಲ, ರೂಪವೂ ಇಲ್ಲ, ಏನೂ ಇಲ್ಲ, ಅವ್ಯಾಕೃತದಲ್ಲಿ ಇದ್ದಿತ್ತು. ಅಲ್ಲೇನು ಅವ್ಯಾಕೃತ ಮೊಟ್ಟ ಮೊದಲು ಉತ್ಪತ್ತಿ. ಆ ಅವ್ಯಾಕೃತ ಏನಾಯಿತು ಆಮೇಲಿಂದ ನಾನು ಓಹೋ ಈಗ ನಾನು ವ್ಯಾಕರವಾಣಿ, ಇದು ಓಹೋ ನಾನು ವ್ಯಾಕರಣಗೊಳ್ಳೋಣ ಅಂದ್ರೆ ವ್ಯಾಕೃತವಾಗೋಣ ಅಂದ್ರೆ ನಾಮರೂಪಗಳಿಂದ ಬಿಡಿ ಬಿಡಿಯಾಗಿ ತೋರಿಕೊಳ್ಳೋಣ ಎಂಬುದಾಗಿ ವ್ಯಾಕೃತವಾಗಿ, ವ್ಯಾಕೃತ ಆದ್ರೆ ಒಂದು ನಾಮರೂಪ ಬೇಕಲ್ಲ, ಅದಕ್ಕೆ ಓಹೋ ಹಿರಣ್ಯ ಗರ್ಭ ಅಂತ ನಾಮಕರಣ ಮಾಡಿ ಅವನಿಗೇನೋ ಒಂದು ರೂಪ ಆಕಾರ ನಾಲ್ಕು ವೇದ ಏನೋ ಹೇಳ ನಾಲ್ಕು ತಲೆ ಇರಲಿ ನಾಮರೂಪಗಳನ್ನು ಕೊಟ್ಟು ಹಿರಣ್ಯ ಗರ್ಭ ಆಯಿತು. ಹಿರಣ್ಯ ಗರ್ಭ ಒಂದು ಸಾರಿ ಆ ವ್ಯಾಕೃತವಾಗಿ ತೋರಿಕೊಂಡ ಮೇಲೆ ಅವ್ಯಾಕೃತ ಮೊಟ್ಟ ಮೊದಲು ಏನು ಮಾಡ್ದ? ಮನಸ್ಸನ್ನು ಸೃಷ್ಟಿಸಿ. ಇದು ಸೃಷ್ಟಿ ನೋಡಿ ಒಂದೊಂದರಲ್ಲಿ ಒಂದೊಂದು ಥರ ಹೇಳಿದ್ದಾರೆ. ಇದು ಹಿಂದೆ ಹೇಳಿದ್ರ ನವಿಯದ ಶ್ರುತೇ ಅಂತ ಕಥಾ ಸೂತ್ರದಲ್ಲಿ ಒಂದ್ ಕಡೆ ಆಕಾಶ ಸೃಷ್ಟಿ ಆಯ್ತು ಅಂತಾರೆ, ಒಂದ್ ಕಡೆ ನೀರು ಸೃಷ್ಟಿ ಆಯ್ತು ಅಂತಾರೆ, ಒಂದ್ ಕಡೆ ಮನಸ್ಸು ಸೃಷ್ಟಿ ಆಯ್ತು ಅಂತಾರೆ. ಏನ್ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ ಅಂದಾಗ ಏನ್ ಹೇಳಿದ್ದಾರೆ ಶಂಕರ ಭಗವತ್ಪಾದರಲ್ಲಿ ನೋಡಯ್ಯ, ಈಗ ನಿಜವಾಗಿಯೂ ಕೂಡ ಒಂದು ವಸ್ತು ಇದೆ ಅಂತ ಆಗಿಬಿಟ್ರೆ ಅದನ್ನ ಆ ನಿಯಮದಲ್ಲೇ ಹೇಳಬೇಕು. ಆದರೆ ಕೇವಲ ಭ್ರಮೆಯಿಂದ ತೋರ್ತಾ ಇದೆ ಅಂತನ್ನುವಾಗ ಏನಾದ್ರೇನು ಇಲ್ಲೊಂದ್ ಕಡೆ ಭ್ರಮೆ ತೋರ್ತಾ ಇದೆ, ಅಲ್ಲೊಂದ್ ಕಡೆ ಭ್ರಮೆ, ಎಲ್ಲ ಭ್ರಮೆನೆ. ಈಗ ನೋಡಿ ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ಮನುಷ್ಯ ಒಬ್ಬ ದಂಪತಿಗಳು, ಅವರಿಗೆ 4 ಜನ ಮಕ್ಕಳಿದ್ದಾರೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಇಟ್ಕೊಳ್ಳಿ, ಹೆಸರಿಟ್ಟಿದ್ದಾರೆ, ಇಟ್ಕೊಂಡಿದ್ದಾರೆ. ಈಗ ನಾವು ದಂಪತಿಗಳು ಇದ್ದಾರೆ, ಹೌದ್ ತಾನೆ? ಈ ಮೇಲೆ ಅವರಿಗೆ ಮಕ್ಕಳು ಇದ್ದಾರೆ, ಅವ್ರ ಮಕ್ಕಳು. ಆವಾಗ ನಾವು ಯಾವ ಒಂದು ಕ್ರಮದಲ್ಲಿ ಹೇಳಬೇಕು? ಓ ನೋಡ್ರಿ ಇವರಿಗೆ ರಾಮ ಅಂತನೋ ದೊಡ್ಡವನು, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ, ಆಮೇಲೆ ಭರತ, ಹೀಗೇನೋ ಹೇಳಬೇಕು, ವ್ಯತ್ಯಾಸ ಮಾಡೋ ಹಾಗಿಲ್ಲ. ಆದರೆ ಇನ್ನೊಂದು ಕಡೆ ಯಾವುದೊಂದು ಕಥೆ ಹೇಳಿರ್ತಾರೆ, ಅಲ್ಲಿ ಈ ಬಂಜೆಯ ಮಗ ವಂಧ್ಯಾಪುತ್ರನನ್ನ ಹೇಳ್ತಾರೆ. ಒಂದು ಕಡೆ ಏನ್ ಮಾಡ್ತಾರೆ, ಓ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಹೇಳಿರ್ತಾರೆ. ಇನ್ನೊಂದು ಕಡೆ ನೋಡ್ರಿ ಈ ವಂಧ್ಯಾಪುತ್ರನಿಗೆ ಲಕ್ಷ್ಮಣ ಭರತ ರಾಮ ಶತ್ರುಘ್ನ ಅಂತಾರೆ. ಇನ್ನೊಂದು ಕಡೆ ಶತ್ರುಘ್ನ ಮುಂದೆ ಹೇಳ್ತಾರೆ. ಏನಪ್ಪ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂತಾರೆ. ಅಯ್ಯೋ ರೀ ವಂಧ್ಯಾಪುತ್ರ ಕಣ್ರಿ, ಅವರೆಲ್ಲರೂ ಕೂಡ ಇರಲೇ ಇರಲಿಲ್ಲ, ಸ್ವಲ್ಪ ವ್ಯತ್ಯಾಸ ಏನಾಗಿ ಹೋಯ್ತು, ಇವಾಗ ಪ್ರಪಂಚ ಮುಳುಗೋಯ್ತು, ಏನೂ ಆಗಲಿಲ್ಲ. ಹಾಗೆ ಇಲ್ಲೂ ಕೂಡ ಏನಾಗಿದೆ, ಮನಸ್ಸನ್ನ ಮೊದಲು ಸೃಷ್ಟಿಸಿದನು ಅಂತ ಇಲ್ಲಿ ಹೇಳಿದ್ದಾರೆ. ಸರಿ, ಮನಸ್ಸನ್ನು ಮೊದಲು ಸೃಷ್ಟಿಸಿದ ಏನಾಯ್ತು? ಮನಸ್ಸು ಅಂತ ಯಾವಾಗ ಸೃಷ್ಟಿಯಾಯಿತೋ ಅದೇನದು ಮನೋ ಮರ್ಕಟಮಿದಂ, ಅದು ಒಂಥರ ಈ ವಾನರ ಇದ್ದ ಹಾಗೆ ಪ್ರತ್ಯಯ ಶುರುವಾಗೋಯ್ತು. ಪ್ರತ್ಯಯ ಒಂದಲ್ಲ ಪ್ರತ್ಯಯ ಮನಸ್ಸು ಅಂತ ಇದ್ದೇ ಪ್ರತ್ಯಯ ಬಂತು ಅಷ್ಟೇ. ಒಂದೊಂದು ಕ್ಷಣ ಒಂದೊಂದು ಪ್ರತ್ಯಯ. ನೋಡಿ ಈಗಿದ ಪ್ರತ್ಯಯ ಒಂದು ಕ್ಷಣದಲ್ಲಿ ಮುಂದೆ ಇಲ್ಲ, ಪ್ರತ್ಯಯ ಶುರುವಾಯ್ತು. ಅದನ್ನ ಲೆಕ್ಕ ಹಾಕಿ ಹೇಳ್ತಾ ಇದ್ದಾರೆ ನೋಡಿ. ಆ ಮನಸ್ಸನ್ನ ಸೃಷ್ಟಿ ಮಾಡಿದ, ಮನಸ್ಸನ್ನ ಸೃಷ್ಟಿ ಮಾಡಿದ ಮೇಲೆ ಏನಾಯ್ತು, ಅದಕ್ಕೆ 36 ಅಪಶ್ಯತ್. ಷಟ್ತ್ರಿಮ ಅಂದ್ರೆ 36, ಸಹಸ್ರಾಣಿ 1000, 36,000 ಅಂತ ಹೇಳಿ ಅದನ್ನ ಮನಸ್ಸಂತ ಹೇಳಿದ್ರು. ಇದು ಮನಃಪ್ರತ್ಯಯಗಳು ಅಂತ, ಮನೋವೃತ್ತಿ ಅಂತ. 36 ಅಪಶ್ಯತ್ ಅಂದ್ರೆ 36 ಮನೋವೃತ್ತಿ ಅಪಶ್ಯತ್ ಅಂತ ಲೆಕ್ಕ. ಮನೋವೃತ್ತಿ ಅಂತಕ್ಕಂಥದ್ದು ದ್ವಿತೀಯ ವ್ಯಕ್ತಿ ಬಹುವಚನ. ಅಪಶ್ಯದ ಲೆಕ್ಕ ಅದೇನು ಅಗ್ನಿನರ್ಕಾನ್. ಈ ಒಂದು ಶ್ರೇಷ್ಠವಾದ ಅಗ್ನಿ ಇದೆಯಲ್ಲ ಅದನ್ನ ಮನೋಮಯಾನ್,
ಮನೋಮಯವಾದ ವೃತ್ತಿ ಮನಸ್ಸಿನಿಂದ ವೃತ್ತಿ ವೃತ್ತಿ ಅಂತ ಮನೋಮಯ ಮನೋವೃತ್ತಿ ಅಂತ ಅದರಿಂದ ಮನಶ್ಚಿತ ಮನಸ್ಸಿನಿಂದ ಎದ್ದದ್ದು ಮನಸ್ಸಿನಿಂದ ಆಗಿದ್ದು ಮನಸ್ಸಿನಿಂದ ಶೇಖರಿಸಿದ್ದು ವೃತ್ತಿಗಳು ಇತ್ಯಾದಿ. ಮತ್ತೆ ಅಲ್ಲೇ ಮುಂದೆ ಬರೋದು ಇದು ಮನಸ್ಸಿಂದ ಆಯ್ತಿದು. ಆಮೇಲೆ ಏನಾಯ್ತು? ಇಂದ್ರಿಯಗಳು ವಾಕ್ಚಿತ ಪ್ರಾಣಶ್ಚಿತ ಚಕ್ಷುಶ್ಚಿತ ಶ್ರೋತ್ರಚಿತ ಕರ್ಮಚಿತ ಅಗ್ನಿಚಿತ ಎಲ್ಲ ಚಿತ. ಒಂದರಿಂದ ಇದರಿಂದ ಬಂತು, ಅದರಿಂದ ಏರ್ಪಡ್ತು, ಇದರಿಂದ ಬಂತು, ಇದರಿಂದ ಪ್ರಾಣದಿಂದ, ವಾಕ್ಯದಿಂದ, ಮತ್ತೆ ಶ್ರವಣದಿಂದ, ಕರ್ಮದಿಂದ, ಹೀಗೆ ಎಲ್ಲ ಕೂಡ ಏನು ಅದರಿಂದ ಉದ್ಭವ. ಇವೆಲ್ಲವನ್ನೂ ಕೂಡ ಏನು ಅಗ್ನಿ ಎಂದು ಉಪಾಸನೆ ಮಾಡಬೇಕು ಅಂತ ಹೇಳಿ. ಇವೆಲ್ಲ ಯಾವುದು? ಈ ಪ್ರತ್ಯಯಗಳು ಇವು ಕ್ಷುಲ್ಲಕವಾಗಿರ್ತಕ್ಕಂಥದ್ದು. ಹೌದು ತಾನೆ? ಬಹಳ ಕ್ಷುಲ್ಲಕವಾದ ಕ್ಷುದ್ರ. ಈ ಅಗ್ನಿ ಹೇಗೆ? ಅದು ಈ ಉತ್ಕೃಷ್ಟ, ಇದು ನಿಕೃಷ್ಟ, ಅದು ಉತ್ಕೃಷ್ಟ. ಹೀಗೆ ನಿಕೃಷ್ಟವಾದ ಒಂದು ತತ್ವದಲ್ಲಿ ಉತ್ಕೃಷ್ಟ ಭಾವನೆಯನ್ನು ಹಾಕಿ ಉಪಾಸನೆ ಮಾಡುವುದಕ್ಕೆ ಏನಂತ ಹೇಳ್ತಾರೆ? ಇದಕ್ಕೆ ಸಂಪದ್ರೂಪವಾದ ಉಪಾಸನೆ. ಸಂಪತ್ತು ಅಂತ ಹೇಳ್ತಾರೆ. ಅದನ್ನೇನು ಹೇಳಿ ನೋಡಿ, ಇತಿ ಪೃಥಕ್ ಅಗ್ನೀನ್ ಆಮನಂತಿ ಸಾಂಪಾದಿಕಾನ್. ಅಂದ್ರೆ ಈ ಸಂಪದ್ರೂಪವಾದ ಒಂದು ಉಪಾಸನೆ ಅಂತ ಅರ್ಥ. ಇದು ಪೃಥಕ್ ಅಗ್ನೀನ್, ಬೇರೆ ಬೇರೆಯ ಮನಶ್ಚಿತಾನೇ ಬೇರೆ, ವಾಕ್ಚಿತ ಪ್ರಾಣಶ್ಚಿತ, ಇದು ಬೇರೆ ಬೇರೆ ಅಲ್ಲಿ ಸಾಂಪಾದಿ ಎಲ್ಲರನ್ನೂ ಕೂಡ ಸಂಪದ್ರೂಪವಾದ ಉಪಾಸನೆಗಳು ಅಂತ ಹೇಳಿದ್ದಾರೆ ಅಲ್ಲಿ. ಈಗ ಅದನ್ನು ಹೇಳಿಬಿಟ್ರು. ನೋಡಿ ಸ್ವಾಮಿ, ಇಲ್ಲಿ ಈ ಸಂಶಯ ಬಂದಿದೆ. ಏನಪ್ಪ ನೋಡಿ, ಇಷ್ಟೊಂದನ್ನು ಹೇಳಿಬಿಟ್ಟಿದ್ದಾರಲ್ಲ, ಇವೆಲ್ಲವೂ ಕೂಡ ನೋಡಿ ತೇಷು ಸಂಶಯ. ನೋಡಿ ಇಲ್ಲಿ ಸಂಶಯ ಬಂದ್ಬಿಟ್ಟು. ಏನು ಸಂಶಯ ಅಂದರೆ ಕಿಂ ಏತೆ ಮನಶ್ಚಿದಾದಯ ಕ್ರಿಯಾನುಪ್ರವೇಶಿನಃ ತಚ್ಛೇಷಭೂತಾ. ಏನು ಸ್ವಾಮಿ, ಇವೆಲ್ಲವೂ ಕೂಡ ಯಾವುದೋ ಒಂದು ಕ್ರಿಯೆಗೆ ಅಂಗವಾಗಿ ಅದಕ್ಕೆ ಶೇಷಭೂತವಾಗಿದೆಯೋ, ಯಾವುದು ಈ ಮನಶ್ಚಿದ ಅಗ್ನಿ ಅವೆಲ್ಲ ಇದೆಯಲ್ಲ, ಅದು ವಾಕ್ಚಿತ ಪ್ರಾಣಚಿತ ಅಂತಿದೆ, ಅದು ಅವೆಲ್ಲವೂ ಕೂಡ ಯಾವುದೋ ಒಂದು ಕ್ರಿಯೆಗೆ ಅಂಗವಾಗಿ ಹೇಳಿದ್ದಾರೆಯೋ, ಯಾವುದೋ ಒಂದು ಕ್ರಿಯೆ ಇದೆ ಅದಕ್ಕೆ ಅಂಗವಾಗಿ ಹೀಗೆ ಉಪಾಸನೆ ಮಾಡಬೇಕಪ್ಪ ಅಂತ ಹೇಳಿದ್ರು. ಅದಕ್ಕೆ ಹಿಂದೆ ಬೇಕಾದಷ್ಟು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾಕೆ ಹೇಗೆ ಅಂತಂದರೆ, ಯಾವ ಒಂದು ಯಜ್ಞವನ್ನು ಮಾಡುವಾಗ ಉದಾಹರಣೆ ಜ್ಯೋತಿಷ್ಠೋಮ ತಗೊಂಡಿದೆ. ಜ್ಯೋತಿಷ್ಠೋಮ ಯಾಗದಲ್ಲಿ ಏನು ಮಾಡಬೇಕು? ಅದಕ್ಕೆ ಅಂಗವಾಗಿ ಈ ಪ್ರಯಾಜವೇ ಮುಂತಾದದ್ದನ್ನು ಹೇಳಿದ್ದಾರೆ. ಪ್ರಯಾಜ ಅಂತ ಇವೆಲ್ಲ ಬಂದಿದೆಯಲ್ಲ, ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್. ಇದು ಪ್ರಯಾಜವನ್ನೇ, ಪ್ರಯಾಜ ಅಂದ್ರೇನು? ಅದನ್ನು ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಅಂಗವಾಗಿ ಇದನ್ನು ಮಾಡ್ತೇವೆ ಪ್ರಯಾಜ. ಹಾಗೆ ಇಲ್ಲಿ ಯಾವುದೋ ಒಂದು ಕ್ರಿಯೆ ಇದೆ, ಅದಕ್ಕೆ ಅಂಗವಾಗಿ ಇದನ್ನು ಮಾಡಬೇಕು. ಮುಂಚೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ, ವರಮಹಾಲಕ್ಷ್ಮಿ ವ್ರತ ಅದಕ್ಕೆ ಅಂಗವಾಗಿ ಏನು ಮಾಡಬೇಕು? ತದಂಗತ್ವೇನ ಕಲಶಾರಾಧನಂ ಕರಿಷ್ಯೆ. ಕಲಶ ಪೂಜೆ ಮಾಡಬೇಕು. ಕಲಶ ಪೂಜೆ ಮಾಡೋದು ಸ್ವತಂತ್ರ ಅಲ್ಲ, ಅದು ಅಂಗ. ಹಾಗೆ ಇಲ್ಲಿ ಏನಪ್ಪ, ಇದು ಸ್ವತಂತ್ರವೋ ಈ ಉಪಾಸನೆಗಳು, ಅಥವಾ ಏನಾದರೂ ಅಂಗವಾಗಿ ಬಂದಿದೆ ಅದಕ್ಕಾದರೂ ಅಂತ. ಕ್ರಿಯಾನುಪ್ರವೇಶನ ಮನಸ್ಸಿದಾದಯ ತತ್ಶೇಷಭೂತ. ಅದು ಯಾವುದೋ ಒಂದು ಕ್ರಿಯೆಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಅಂಗವಾಗಿ ಬಂದಿದೆಯೋ ಅಥವಾ ಸ್ವತಂತ್ರ ಕೇವಲ ವಿದ್ಯಾತ್ಮಕ. ಅಥವಾ ಇವೆಲ್ಲ ಏನಾಗಿದೆ, ಇದು ಸ್ವತಂತ್ರವಾಗಿದೆಯೋ, ಸ್ವತಂತ್ರವಾಗಿದ್ದುಕೊಂಡು ಕೇವಲ ಅದನ್ನು ಮಾತ್ರ ಅದೊಂದೊಂದು ಬೇರೆ ಬೇರೆ ಉಪಾಸನೆ. ಹೀಗೆ ಸ್ವತಂತ್ರವಾಗಿದ್ದುಕೊಂಡು ಒಂದೊಂದು ಬೇರೆಯ ಉಪಾಸನೆಯೋ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಸಂಶಯ ಬಂತಿದೆ? ಯಾಕೆ ಸಂಶಯ ಅಂದರೆ, ಹೌದು ಸ್ವಾಮಿ, ಒಂದೊಂದಕ್ಕೆ ಒಂದೊಂದು ಫಲ ಅಲ್ವಾ? ಈಗ ಮನಶ್ಚಿತಗಿರಿಯೇ ಒಂದು ಫಲ, ವಾಕ್ಯದಗಿರಿಯೇ ಒಂದು ಫಲ, ಈಗ ಬೇರೆ ಬೇರೆ ಇದೆ.
ಮತ್ತೆ ಅವೇ ಬೇರೆ ಇವೇ ಬೇರೆ, ಪ್ರತ್ಯಯಗಳು ಒಂದಾಗೋಕ್ ಸಾಧ್ಯ ಇಲ್ಲ. ಮನಸ್ಸಿನ ಕಣ್ಣಿನಿಂದ ನಮಗೆ ಏನು ಅನುಭವ ಆಗುತ್ತೋ ಅದು ಕಿವಿಯಿಂದ ಆಗೋಕ್ ಸಾಧ್ಯ ಇಲ್ಲ. ಕಿವಿಯಿಂದ ಏನಾಗುತ್ತೋ ಅದು ಚರ್ಮದಿಂದ ಆಗೋಕ್ ಸಾಧ್ಯ ಇಲ್ಲ, ಪ್ರಜ್ಞೆಯಿಂದ. ಹೀಗೆ ಒಂದೊಂದು ಸ್ವತಂತ್ರ ಅಲ್ವ ಸ್ವಾಮಿ ಅಂತ ಬರುತ್ತೆ ನಮಗೆ. ಆದರೆ ಗೊತ್ತಿಲ್ಲ ನಮಗೆ ಸ್ವತಂತ್ರವೋ ಅಲ್ಲ, ಯಾವುದಕ್ಕಾದರೂ ಅಂಗವಾಗಿ ಬಂದಿದೆಯೋ ಅಂತಕ್ಕಂಥ ಸಂಶಯ ಬಂದಿದೆ. ಅದಕ್ಕೆ ಇದನ್ನು ನಾವು ಹೇಗೆ ತೀರ್ಮಾನ ಮಾಡಬೇಕು ಅಂತ ಅಂದಾಗ ಸಭೆ ಅಲ್ಲಿ ಒಂದು ಪಕ್ಷದವರು ಹೇಳ್ತಾರೆ, ಹೌದು ನೋಡಿ ಸ್ವಾಮಿ, ಇದಕ್ಕೆ ನಾವು ಹೇಳ್ತಾ ಇದ್ದೇವೆ ಏನು, ಈ ಮನಸ್ಸೇ ಮುಂತಾದ ಮಾನಸಾಗ್ನಿದೆ, ಮನಸ್ಸೇ ಮುಂತಾದ ಎಲ್ಲ ಅಗ್ನಿಗಳು ಕೂಡ ಏನು ಸ್ವತಂತ್ರವಾಗಿ ಹೇಳಲ್ಪಟ್ಟಿವೆ. ಎಲ್ಲವೂ ಕೂಡ ಸ್ವತಂತ್ರವಾದ ಉಪಾಸನೆಗಳು ಯಾವ್ದು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿ ಅವನು ಅದನ್ನು ಸಿದ್ಧ ಮಾಡಬೇಕಲ್ಲ, ಪೂರ್ವ ಪಕ್ಷ ಸಿದ್ಧ ಮಾಡಬೇಕಲ್ಲ, ಅದನ್ನು ಸಿದ್ಧ ಮಾಡೋದಕ್ಕೆ ಬೇಕಾದ ಯುಕ್ತಿಗಳನ್ನೆಲ್ಲ ಕೊಡ್ತಾನೆ. ಇಲ್ಲಿ ಈ ಮುಂದಿನ ಭಾಗದಲ್ಲಿ ಈ ಬೇರೆ 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 ಅಂತ ಬಂದಾಗ ನೋಡಿ, ಇವೆಲ್ಲ ಸ್ವತಂತ್ರ ಆಜ್ಞೆಗಳು, ಸ್ವತಂತ್ರ ಒಂದೊಂದು ಕೂಡ ಸ್ವತಂತ್ರವಾದ ಉಪಾಸನೆಗಳು. ಅದಕ್ಕೆ ಬೇಕಾದಂತಹದ್ದು ಕೊಡ್ತಾನೆ. ಫಲ ಬೇರೆ ಆಗಿರ್ಬೋದು, ವಿಧಾನ ಬೇರೆ ಆಗಿರ್ಬೋದು, ಏನೋ ಕಾರಣ ಕೊಡ್ತಾರೆ. ನೋಡೋಣ ಕಾರಣ ಏನು ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ